ಇದನ್ನೆಲ್ಲ ಮೇಂಟೈನ್ ಮಾಡಿದ್ರಾ? ರೂಲ್ಸ್ ಗೊತ್ತಿಲ್ವಾ? ಹೇಳುದ್ನಲ್ಲ ಸರ್, ನಾನ್ ಬೇಕು ಅಂತ ಇವನ್ನ ಕರ್ಕೊಂಡ್ ಬಂದಿಲ್ಲ. ಕಾಲ್ ನೋವು ಅಂತ ಹೇಳಿದ್ರು, ಅದಕ್ಕೆ ಕರ್ಕೊಂಡ್ ಬಂದೆ. ಓಕೆ, ಫೈನ್ ಅವ್ರಿಗೆ ಕಟ್ಟೋದಕ್ಕೆ ಹೇಳಿ. ಎಷ್ಟು ಸರ್? 500. 500 ರೂಪಾಯಿನಾ? ಸರ್, 2 ದಿನ ಹೊಟ್ಟೆಗೆ ತಣ್ಣೀರ್ ಬಟ್ಟೆ ಹಾಕೊಂಡ್ ತೋಡಿದ್ರು ನಮ್ಗಿಷ್ಟೇ ಸರ್ ಸಿಗೋದು. ಇದನ್ನ ನಾವ್ ನಿಮ್ ಎದೆ ಮೇಲೆ ಬಡಿಬೇಕಾ? ಸರಿನಾ, ನೀವೇ ಹೇಳಿ ಸರ್. ಕರೆಕ್ಟ್ ಆಗಿ ಮಾತಾಡಮ್ಮ. ಏನ್ ನನ್ನ ಎದೆ ಮೇಲೆ ಹಾಕ್ತೀಯ ನೀನು? ಏನ್ರಿ, ನಿಮ್ ಗಂಡನ್ ತರ ನೀವು ಗ್ಯಾಂಗ್ ಕಟ್ಕೊಂಡು ಜಗಳ ಆಡ್ತೀರಾ? ಸರ್, ನನ್ ಗಂಡನ್ ಯಾಕೆ ಸರ್ ಇದ್ರಲ್ಲಿ ಎಳಿತೀರಾ? ಅಲ್ಲ, ಗಾಡಿ ನಂದು, ಟ್ರಿಪಲ್ ರೈಡಿಂಗ್ ಮಾಡ್ಕೊಂಡ್ ಬಂದಿರೋದ್ ನಾನು. ಅಲ್ಲ, ಇದಕ್ಕೂ ನನ್ ಗಂಡಗೂ ಏನ್ ಸರ್ ಸಂಬಂಧ? ನೀನಾ ಸೂರ್ಯ ಗೊತ್ತಾ ಇವ್ರಿಗೆ? ಏ, ಏನು ಗೊತ್ತಿಲ್ಲ. ಫ್ರೀ ಆಗಿದೆಯಲ್ಲ ಇಂಟರ್ನೆಟ್, ಇಲ್ಲೇ ಎಲ್ಲಾದ್ರೂ ವಿಡಿಯೋ ಮಾಡ್ಕೊಂಡು ನಿಂತಿರ್ತಾನೆ ರೌಡಿನ್ ತಂದು. ಸರ್, ನನ್ ಗಂಡನ್ನ ರೌಡಿ ಕೇಳಿ ಅಂದ್ರೆ ಸರಿ ಇರಲ್ಲ. ಏನ್ ಮಾಡ್ತೀಯಮ್ಮ? ಇರೋದನ್ನೇ ಅಲ್ವಾ ಹೇಳಿದ್ದು. ನನ್ ಗಂಡನ್ ಬಗ್ಗೆ ಗೊತ್ತಿಲ್ದಲೆ ಏನೇನೋ ಮಾತಾಡ್ಬೇಡಿ ಸರ್. ನಿಮ್ಗೆ ಏನ್ ಸರ್, ಫೈನ್ ಕಟ್ಬೇಕು ತಾನೆ? ಅಷ್ಟ್ ಮಾತ್ರ ಮಾತಾಡಿ. ಇಲ್ಲಿ ನೋಡಿ ಅವ್ರೆ, ಅಷ್ಟ್ ಮಾತ್ರ ಮಾತಾಡಿ ಸರ್. ನನ್ ಗಂಡನ್ ಬಗ್ಗೆ ಇನ್ನು ಒಂದೇ ಒಂದ್ ಮಾತಾಡಿದ್ರು ಗಲಾಟೆಗಳಾಗ್ಬಿಡುತ್ತೆ. ಆಯ್ತು ಬಿಡಮ್ಮ, ಸಾಹೇಬ್ರದೇನು ಅಷ್ಟೊಂದು ಜಾಸ್ತಿ ಮಾತಾಡ್ತಿದ್ಯಾ? ಸಾಹೇಬ್ರು ನಿನ್ ಸ್ಟೇಷನ್ಗಷ್ಟೇ, ನಮ್ ಕಣ್ಣಿಗೆ ಮನುಷ್ಯತ್ವನೇ ಇಲ್ದೇ ಇರೋ ವಸೂಲ್ ರಾಜ ಅಷ್ಟೇ. ಹಲೋ, ಬರುತ್ತೆ ತಾನೆ ಕೋಪ? ನಮ್ಗೂ ಅದೇ ರೀತಿ ಇರುತ್ತೆ ಸರ್. ಅಕ್ಕ, ದುಡ್ಡು ಎಷ್ಟಿದೆ ಕುಡಿಯಕ್ಕ? ಮೀನಾ, ನನ್ನ ಹತ್ರ ಇಲ್ಲ ಮೀನಾ. ಸರಿ ಆಯ್ತು, ನಡಿ ಮೀನಾ ಹೋಗೋಣ. ಎಲ್ಲಿಗಕ್ಕ? ನಾನು ಅಲ್ಲಿವರೆಗೂ ಬಿಡು ಅಂತ ಹೇಳಿದ್ನಲ್ಲ. ಇನ್ನೇನು ನೋಡಿ, ನೀನ್ ಫೈನ್ ಕಟ್ಟಿದೀವಿ. ಇವತ್ತೊಂದಿನ ಯಾರು ನಮ್ಮನ್ನ ಹಿಡಿಯಲ್ಲ. ಹಿಡಿದ್ರು ಈ ಚೀಟಿ ತೋರ್ಸೋಣ. ಅಯ್ಯೋ ಅಕ್ಕ, ಸುಮ್ನಿರಕ್ಕ, ಅದೆಲ್ಲ ಏನು ಬೇಡ. ಇಲ್ಲೇ ಬಸ್ ಸ್ಟಾಪ್ ಹತ್ರ ಇದೆ, ನೀವು ನಡ್ಕೊಂಡು ಹೋಗಿ, ನಾವ್ ಹೋಗ್ತೀವಿ. ಅಕ್ಕ ಬನ್ನಿ ಅಕ್ಕ. ಮೀನಾ, ಸುಸ್ತಾಗ್ತಾ ಇದೆ ಮೀನಾ. ಅಕ್ಕ ಸುಮ್ನೆ ತೊಂದ್ರೆ, ಮತ್ತೆ ಹೋಗಿ ಅಕ್ಕ, ನೀವು ನಡ್ಕೊಂಡು ಹೋಗಿ, ಇಲ್ಲೇ ಹತ್ರ ಇರೋದು. ಸರಿ ಆಯ್ತು, ತಗೋ ಈ ಚೀಟಿ, ನೀನ್ ಇಟ್ಕೊ ಹಂಗಾರೆ. ಬರ್ಲಾ? ಬಾಯ್ ಅಕ್ಕ, ಹುಷಾರು. ನೋಡಿದ್ರ ಬಸವರಾಜ್, ತಪ್ಪು ಮಾಡಿದ್ದು ಅಲ್ದೆ ಯಾವ ತರ ಕೊಪ್ ತೋರಿಸ್ತಾ ಇದ್ದಾಳೆ ಅಂತ. ಇನ್ನೊಂದ್ಸಲ ಸಿಗಾಕೋತಾಳೆ, ಆವಾಗ ಮಾತಾಡ್ತೀನಿ. ಸರಿ ಬಿಡಿ ಸರ್, ನಿಮ್ ಹುಡುಗಿ ಕತೆ ಏನಾಯ್ತು ಸರ್? ಒಪ್ಕೋತಾನೆ ಇಲ್ಲ ರೀ, ಸತಾಯಿಸ್ತಾ ಇದ್ದಾಳೆ. ಅಲ್ಲ ನೋಡಿ, ಯಾರೋ ಹೆಲ್ಮೆಟ್ ಹಾಕ್ತಾ ಬರ್ತಾ ಇದಾರೆ. ಗಾಡಿ ಹಿಡಿ, ಗಾಡಿ ಓಡ ಸರ್ಪ್ರೈಸ್ ಕನ್ಕ. ನಾನಿವಾಗ ನಿನ್ನ ನೋಡೋದಕ್ಕೆ ಅಂತಾನೆ ಬರ್ತಾ ಇದ್ದೆ. ನೀವ್ ಬಂದ್ಬಿಡ್ತೀರಾ ಅಂತಾನೆ ನಾನ್ ಬಂದಿದ್ದು. ನೀವ್ ಬರೋದ್ ಬೇಡ. ಏಕೆ? ನೆನ್ನೆ ನಾನ್ ನಿಮ್ ಜೊತೆ ಬಂದಿದ್ನ ಅಕ್ಕ ನೋಡ್ಬಿಟ್ಟಿದ್ದಾಳೆ. ಒಳ್ಳೇದೇ ಆಯ್ತಲ್ಲ. ಏನ್ ಹೇಳಿದ್ರು? ಅಕ್ಕ ಒಪ್ಕೊಂಡಿದ್ದಾಳೆ. ಬನ್ನಿ ಮತ್ತೆ ನಿಮ್ಮ ಅಕ್ಕನ ಜೊತೆ ಮಾತಾಡಿ ವಿಳ್ಳೆನ ಬದಲಾಯಿಸ್ಕೊಳ್ಳೋಣ. ಸರಿ, ಎಷ್ಟ್ ಆದ್ರೆ ಬರ್ತೀರಿ ನೀವು? ಅಮ್ಮಂಗಿನ್ನು ಗೊತ್ತಿಲ್ಲ. ಅಕ್ಕನ ಬೇಕಿದ್ರೆ ಭೇಟಿ ಮಾಡಿಸ್ತೀನಿ. ಆ ಸೌಭಾಗ್ಯ ಯಾವಾಗ? ತಿಳಿಸ್ತೀನಿ, ದೇವಸ್ಥಾನದಲ್ಲಿ. ದೇವಸ್ಥಾನ? ದೇವ್ರನ್ನೇನ್ ಗುತ್ತಿಗೆ ತಗೊಂಡಿದ್ದೀರಾ? 5 ಸ್ಟಾರ್ ಹೋಟೆಲ್ಗೆ ಕರ್ಸೋಂತ ಶಕ್ತಿ ನಮ್ಗಿಲ್ವಲ್ಲ ಸರ್. ಸರಿ ಇರ್ಲಿ, ಇವಾಗ ನನ್ ಜೊತೆ ಬಂದು ಒಂದ್ ಲೋಟ ಕಾಫಿನಾದ್ರೂ ಕುಡಿಬೋದಲ್ಲ? ಇದನ್ನು ಯೋಚನೆ ಮಾಡ್ತೀನಿ ಅಂತ ಮಾತ್ರ ಹೇಳ್ಬೇಡ. ಗಾಡಿ ಹತ್ತು. ಬ್ರೋ 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 ಸರಿ ಬನ್ನಿ, ಕೂತ್ಕೊಳ್ಳಿ. ಏನ್ ಬ್ರೋ, ಅಂಗಡಿ ಎಲ್ಲ ಇಷ್ಟೊಂದು ಸೈಲೆಂಟ್ ಆಗಿದೆ? ಅಯ್ಯೋ, ಬಿಸ್ನೆಸ್ ಇಲ್ಲ ಬ್ರೋ. ಅಕ್ಕಪಕ್ಕದ ಅಂಗಡಿಗಳೆಲ್ಲ ಸಿಕ್ಕಾಪಟ್ಟೆ ಬಿಸಿ. ನವರಾತ್ರಿಲಿ ಬೀಗ ಜಡ್ಕೊಂಡ್ ಮನೆಗೆಲ್ಲ ಕೂತ್ಕೊಡ್ರಿ, ಇನ್ನೇನಾಗತ್ತೆ ಬ್ರೋ. ಅಕ್ಕಪಕ್ಕದವ್ರೆಲ್ಲ ಕಮ್ಮಿ ರೇಟ್ ಕೊಡಕ್ ಶುರು ಮಾಡಿದ್ರು, ಜನ ಎಲ್ಲ ಆ ಕಡೆ ಹೋದ್ರು. ಅದು ಬ್ರೋ, ಆಗ ಏನೇನೋ ಆಗೋಗಿತ್ತು. ಬಿಡಿ ಬಿಡಿ, ಆ ವಿಷಯ ಯಾಕೆ? ಅದೇನಾರ ಆಗಿರ್ಲಿ ಬ್ರೋ, ಮೊದ್ಲು ನಿಮ್ ಹೆಂಡತಿಯಲ್ಲಿ ಅಂತ ಹೇಳಿ. ಹೆಣ್ಣು ಎಲ್ಲಿರ್ಬೇಕೋ ಅಲ್ಲಿರ್ಬೇಕು ಅಂದ್ರೆ? ಅಂದ್ರೆ ಗಂಡು ಮನೇಲಿ ಇರಬಾರ್ದು, ಹೆಂಡತಿ ಹೊಸ್ತು ದಾಟಬಾರ್ದು ಅಂತ ಗಾದೆ ಇದೆಯಲ್ಲ, ಹಾಗೆ ಮನೇಲಿದ್ದಾಳೆ. ಅಂದ್ರೆ ಅದೃಷ್ಟನ ಮನೇಲಿ ಇಟ್ಟು ಇಲ್ಲಿ ವ್ಯಾಪಾರ ಮಾಡಕ್ ಬಂದು ಕೂತಿದ್ಯಾ, ಅದಕ್ಕೆ ಅಂಗಡಿ ಇಷ್ಟೊಂದು ಡಲ್ ಆಗಿರೋದು. ಬ್ರೋ, ರೋಹಿಣಿ ಅವರು ನಿಮ್ಗೆ ತುಂಬಾ ಲಕ್ಕಿ ಅಂತ ಹೇಳಿದೆ. ಅವ್ರಿದ್ದಾಗ ಅಂಗಡಿ ಯಾವತ್ತಾರು ಇಷ್ಟೊಂದು ಡಲ್ ಆಗಿದ್ದು ನಾನು ನೋಡೇ ಇಲ್ಲ. ತಪ್ಪು ತಿಳ್ಕೊಬಿಡಿ ಬ್ರೋ. ನೀವು ಮದ್ವೆಗ್ ಮುಂಚೆ ಹೇಗಿದ್ರಿ ಅಂತ ಯೋಚನೆ ಮಾಡಿ. ಪಾಪ ಹೆಣ್ಣು, ಅವ್ರ ಸರ್ವಸ್ವನು ನಿಮ್ಗೋಸ್ಕರ ದಾರೆ ಎರೆದಿದ್ದಾರೆ. ಅವ್ರು ಸುಳ್ಳು ಹೇಳಿ ಮೋಸ ಮಾಡ್ಲಿ, ಎಲ್ಲ ನಿಮ್ಗೋಸ್ಕರನೇ. ನೀವು 30 ಲಕ್ಷ ಮನೆ ತಗೊಳಕ್ ಹೊರಟಾಗ ನೀವೆಷ್ಟು ಖುಷಿ ಪಟ್ರೋ ಅದಕ್ಕಿಂತ ಹೆಚ್ಚಾಗಿ ಖುಷಿ ಪಟ್ಟವರು ನಿಮ್ ಹೆಂಡತಿ. ಅದೇ ನೀವು ಮೋಸ ಹೋದಾಗ ನಿಮ್ಗಿಂತ ಜಾಸ್ತಿ ದುಃಖ ಪಟ್ಟವರು ನಿಮ್ ಹೆಂಡತಿನೇ. ಅಂತ ಹೆಣ್ಣನ್ನ ಮನೇಲಿರಿಸಿ ನೀವು ವ್ಯಾಪಾರ ಮಾಡಕ್ ಬಂದಿದ್ದೀರಲ್ಲ, ನಿಮ್ಗೆ ಲಾಭ ಬರುತ್ತಾ ಬ್ರೋ? ಎಲ್ ಸಿಕ್ಕಿಲ್ಲ ರೋಹಿಣಿ, ಅವಳೇ ಕಳ್ಸ್ಕೊಟ್ಲಾ ಹೀಗೆಲ್ಲ ಮಾತಾಡು ಅಂತ? ಆಹಾ ಹಾ ಹಾ, ಸರಿಯಾಗಿ ಪ್ಲಾನ್ ಮಾಡ್ತಾಳೆ ಅವಳು. ಅಪ್ಪ ಪುಣ್ಯಾತ್ಮ, ಅವ್ರೆಲ್ಲೂ ಸಿಕ್ಕೂ ಇಲ್ಲ, ನನ್ನ ಹತ್ರ ಏನು ಬಂದು ಮಾತು ಆಡಿಲ್ಲ. ಫ್ರೆಂಡ್ ಇಂಪ್ರೂವ್ ಆಗ್ಲಿ ಅಂತ ನಾನೇ ಬಂದು ಹೇಳ್ತಾ ಇದ್ದೀನಿ. ಎಲ್ಲದಕ್ಕೂ ಯಾಕೆ ಬ್ರೋ ತಪ್ಪು ತಿಳ್ಕೊತೀಯ? ಬ್ರೋ, ಈ ಅದೃಷ್ಟನ ಕಾನ್ಸೆಪ್ಟ್ ಎಲ್ಲ ಸುಳ್ಳುತ್ತಾ ನೋಡಿ, ಈಗ್ಲಾದ್ರೂ ಗೊತ್ತಾಯ್ತಾ ಹೆಂಗೆ?
ಅಲ್ಲಿ ನೋಡಿ ಬ್ರೋ, ಅದೃಷ್ಟ ಬಂದಿದ್ದಕ್ಕೆ ಕಸ್ಟಮರ್ ಬರ್ತಾ ಇರೋದು. ನೀನ್ ಯಾಕೆ ಬಂದೆ? ನಿಮ್ ಹತ್ರ ಮಾತಾಡ್ಬೇಕಿತ್ತು. ಬೇಗ ಬೇಗ ಅದೇನು ಹೇಳಿ ಹೊರಡು. ನಿಮ್ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕು ಮನೋಜ್. ಹಾ, ನಾನ್ ನೋಡ್ಲಾ? ದೋಸೆ ತಗೋಬೇಕಿತ್ತು, ತಗೊಂಬರ್ತೀನಿ, ನೀವು ಮಾತಾಡ್ತಾ ಇರಿ. ಬ್ರೋ, ನಿಮ್ ಹೆಂಡತಿ ಕಾಲ್ಗುಣ, ನಾನು ಕಸ್ಟಮರ್ ಆಗೋಗ್ಬಿಟ್ಟೆ. ಅಮ್ಮಂಗ್ ಹೇಳಿ ಬಂದ ಇಲ್ಲಿಗೆ? ಏನಂತ? ಇಲ್ಲಿಗೆ ಬರ್ತಾ ಇರೋದು. ಮನ ಗಂಡನ್ ನೋಡೋದಕ್ಕೆ ನಾನ್ ಬಂದಿದ್ದೀನಿ. ಇದಕ್ಕೆ ಇನ್ನೊಬ್ರು ಪರ್ಮಿಷನ್ ಬೇಕಾ? ಅವರು ನನ್ನಮ್ಮ. ನಾನು ನಿಮ್ ಹೆಂಡತಿ. ಯಾಕೆ ಮನೋಜ್, ಯಾಕೆ ಹೀಗ್ ನಡ್ಕೋತಾ ಇದ್ದೀರಾ? ನಾನ್ ನಿಮಗ್ ಬೇಡ್ವಾ? ನನ್ನ ಅವಶ್ಯಕತೆ ನಿಮ್ಗಿಲ್ವಾ? ನಿಮ್ಮನ್ ನಂಬಿ ಬಂದಿರೋಳ್ ನಾನು. ನಾನ್ ಏನೇ ತಪ್ಪು ಮಾಡಿದ್ರು ನಿಮ್ ಒಳ್ಳೇದಕ್ಕೋಸ್ಕರ ಅಂತಾನೆ. ನನ್ನ ಒಳ್ಳೇದಕ್ಕೆ ಅಂತ ಸುಳ್ಳು ಹೇಳ್ದ? ಹೌದು, 30 ಲಕ್ಷದ ಸುಳ್ಳು ಹೇಳಿದ್ದು ನಿಮಗೋಸ್ಕರನೇ. ಹಾಗಾದ್ರೆ ಮಲೇಷ್ಯಾ ವಿಷಯದಲ್ಲಿ ಯಾಕೆ ಸುಳ್ಳು ಹೇಳಿದ್ದು? ನನಗೋಸ್ಕರ. ನಾನು ನಿಮ್ ಜೊತೆ ಬದುಕ್ಬೇಕು ಅನ್ನೋದಕ್ಕೋಸ್ಕರ. ಮನೋಜ್, ನಾನು ಸುಳ್ಳು ಹೇಳಿದ್ದೀನಿ ನಿಜ, ಆದ್ರೆ ಅದಕ್ ಕಾರಣ ನಿಮ್ ಮೇಲಿರೋ ಪ್ರೀತಿ ಅಷ್ಟೇ. ಮನೋಜ್, ನನಗೆ ಬದುಕ್ಬೇಕು ಅನ್ನೋ ಆಸೆ ಬಂದಿದ್ದೆ ನಿಮ್ ಜೊತೆಗೆ ಬದುಕ್ತೀನಿ ಅನ್ನೋ ನಿರ್ಧಾರ ಮಾಡಿದಾಗ. ಅಲ್ಲಿವರೆಗೂ ಜೀವ ಇರೋ ಬೊಂಬೆ ಆಗಿದ್ದೆ ನಾನು. ನನ್ನ ಅರ್ಥ ಮಾಡ್ಕೊಳ್ಳಿ ಮನೋಜ್. ಮನೆಯಲ್ಲೂ ನಾನು ಒಂಟಿ ಆಗ್ಬಿಟ್ಟಿದೀನಿ. ಮತ್ತೆ ನಾನು ಡಿಪ್ರೆಷನ್ ಅಲ್ಲಿ ಇದ್ದಿದ್ದ ದಿನಗಳು ನೆನಪಾಗ್ತಿದೆ. ನನಗೆ ನನ್ನವ್ರು ಯಾರೂ ಇಲ್ಲ ಅಂತ ಅನಿಸ್ತಿದೆ. ನೀವು ಹೇಗೆ ನನ್ ಜೊತೆ ಮಾತ್ ಬಿಟ್ಟು ಓಡಾಡ್ತಿದ್ರೆ, ಮುಂದೆ ಒಂದ್ ದಿವ್ಸ ನೀವ್ ನನ್ ಜೊತೆಗ್ ಮಾತಾಡ್ಬೇಕು ಅಂತ ಅನ್ಕೊಂಡ್ರು ನಿಮ್ ಕೈಗೆ ಸಿಗ್ದಿರೋಷ್ಟು ದೂರ ಆಗೋಗ್ಬಿಟ್ಟಿರ್ತೀನಿ ನಾನು. ಇಷ್ಟೇನಾ? ಮಾತಾಡಲ್ವಾ ಮನೋಜ್? ನೋಡು, ನೀನ್ ಇಲ್ಲಿಗೆ ಬಂದಿರೋದು ಅಮ್ಮಂಗ್ ಗೊತ್ತಾದ್ರೆ ನನಗ್ ಸಮಸ್ಯೆ ಆಗುತ್ತೆ. ಹಾಗಾದ್ರೆ ಅಮ್ಮ ಒಬ್ರೇ ಸಾಕ ಮನೋಜ್? ನಾನ್ ಬೇಡ್ವಾ? ನಿನ್ ಸುಳ್ಳು, ನಿನ್ ಮೋಸ, ಇದ್ ಯಾವ್ದು ನನ್ಗ್ ಬೇಡ. ಬ್ರೋ, ಮತ್ತೆ ಅವರು ಬೇಜಾರ್ ಮಾಡ್ಕೊಂಡು ಹೊರಟೋದ್ರು. ಏನ್ ಹೇಳಿದೆ ಬ್ರೋ? ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಬ್ರೋ. ಅಮ್ಮನ ಹೆಂಡತಿನ ಅನ್ನೋ ಕನ್ಫ್ಯೂಷನ್ ಅಲ್ಲಿ ಇದೀನಿ. ಈ ಇಬ್ರು ಮಧ್ಯೆ ಸಿಕ್ಕಾಕೊಂಡು ವಿಲ ಬಿಲ 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 ಅಂತ ಒತ್ತಾಡ್ತಾ ಇದೀನಿ ಬ್ರೋ. ನಾವು ಕೊನೆ ಆಗೋವರೆಗೂ ನಮ್ ಜೊತೆ ನಮ್ಮ ಮಗ ಇರ್ಬೇಕು ಅನ್ನೋದು ನಿಮ್ಮಪ್ಪ ಅಮ್ಮ ಯೋಚನೆ ಮಾಡ್ಬೋದು. ಆದ್ರೆ ನೀನ್ ಕೊನೆ ಆಗೋವರೆಗೂ ನಿನ್ ಜೊತೆ ಕೊನೆವರೆಗೂ ಇರೋದು ನಿನ್ ಹೆಂಡ್ತಿನೇ. ನೀನೇ ಡಿಸೈಡ್ ಮಾಡು. ಅಯ್ಯೋ, ನಂಗ್ ತಲೆ ಕೆಟ್ಟ ಹೋಗ್ತಿದೆ. ಇಲ್ಲೇನು ಡಿಸೈಡ್ ಮಾಡಕ್ ಆಗ್ತಿಲ್ಲ ಬ್ರೋ. ಬ್ರೋ, ಬರ್ತೀರಾ? ಒಂದ್ ನೈಟಿ ಹಾಕೋಣ. ದೇವ್ರು, ನೀನ್ ಆವತ್ತಿನ ತರ ಇವತ್ತು ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿಸ್ಬಿಡ್ತೀಯಾ? ಎಣ್ಣೆ ಗಾಡಿಗಳ ಜೊತೆ ಎಣ್ಣೆ ಹೊಡಿಬಹುದು, ಆದ್ರೆ ಹೊಸ ಬಾಡಿಗಳ ಜೊತೆ ಅಲ್ಲ. ಬ್ರೋ, ಇದನ್ನ ನನ್ನ ಅಕೌಂಟ್ ಬರ್ಕೋ, ನೆಕ್ಸ್ಟ್ ಟೈಮ್ ಕೊಡ್ತೀನಿ ದುಡ್ಡನ್ನ. ಬರ್ಲಾ ಬ್ರೋ? ಬಾಯ್. ಅಲ್ಲ ಬ್ರೋ, ಅಟ್ಲೀಸ್ಟ್ 30. ಏನ್ರಿ ನೀವು ಆಗ್ಲಿಂದ ಫೋನ್ ನೋಡ್ತಾನೆ ಇದ್ದೀರಾ? ಕಣ್ಣಿಗೆ ಅಪಾಯ ಆಗಲ್ವಾ? ನನ್ ಕೆಲ್ಸ ಬರೋದು ನನ್ನ ಫೋನಲ್ಲೇ ಅಲ್ವೇನೆ, ಫೋನ್ ನೋಡ್ಲೇಬೇಕು. ಸರಿ ಆಯ್ತು, ತಗೊಳ್ಳಿ. ಬೈಲ್ ಕುತ್ಕೋ, ಬೈಲ್ ಕುತ್ಕೋ, ಬೈಲ್. ರೀ, ನೀವ್ ಯಾಕೆ ಈ ಕಣ್ಣಿಗೆಲ್ಲ ಎಕ್ಸರ್ಸೈಸ್ ಬರುತ್ತಲ್ಲ ಅದನ್ನ ಮಾಡ್ಬಾರ್ದು? ಕಣ್ಣಿಗೆ ತುಂಬಾ ಒಳ್ಳೇದು. ಏನಮ್ಮ ಮೀನಮ್ಮ, ಹೂವಮ್ಮನ್ ಪೋಸ್ಟ್ ಇಂದ ಕಣ್ಣಿನ ಡಾಕ್ಟರ್ ಪೋಸ್ಟ್ ಗೆ ಶಿಫ್ಟ್ ಆಗ್ಬೇಕು ಅಂತ ಅನ್ಕೊಂಡಿದ್ಯಾ? ಹೆಂಗೆ? ನನ್ ಕಣ್ಣಿನ ಡಾಕ್ಟರ್ ಆಗ್ತೀನೋ ಅಥವಾ ಕಂಡಕ್ಟರೇ ಆಗ್ತೀನೋ, ನನ್ ಗಂಡನ ಆರೋಗ್ಯನ ನಾನ್ ಬಯಸ್ತಿದ್ದೀನಿ ಅಷ್ಟೇ. ರೀ, ನಾನ್ ನಿಮ್ಗೆ ಒಂದ್ ವಿಷಯ ಹೇಳಕ್ ಮರ್ತೆ. ಅದು ಇವತ್ತು ಮಂಜುಗ್ ಎಕ್ಸಾಮ್ ಇದೆ. ಗೊತ್ತು. ಅಲ್ಲ, ನೀವ್ ಫೋನ್ ಮಾಡಿ ಒಂದ್ ಮಾತ್ ಮಾತಾಡಿದ್ರೆ ಅವ್ನ್ಗೆ ಧೈರ್ಯ ಜಾಸ್ತಿ ಆಗ್ಬೋದು. ಖಂಡಿತ ಮಾಡ್ತೀನಿ. ಇವಾಗ ಮಂಜು ಚೆನ್ನಾಗಿ ಓದಿ ಎಕ್ಸಾಮ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಡ್ರೆ ಅವ್ನ್ ಒಳ್ಳೆ ಕೆಲಸ ಸಿಗುತ್ತೆ. ಅವಾಗ ಕನಕಂಗ್ ಆದಷ್ಟು ಬೇಗ ಅವ್ನ್ ಒಳ್ಳೆ ಕಡೆ ಸಂಬಂಧ ನೋಡಿ ಮದುವೆ ಮಾಡ್ಬಿಡ್ಬೋದು ಅಲ್ವಾ? ನಾವ್ ಯಾಕೆ ಹುಡುಕ್ಬೇಕು? ಇದೊಳ್ಳೆ ಶುರು ಆಯ್ತಲ್ಲ. ನಾವೇ ಹುಡುಕ್ಬೇಕು ಅಂತಂದ್ರೆ ಕನಕನ್ ಮದ್ವೆನಲ್ಲಿ ನಾವೇನು ಕಳ್ಳ ಕೈ ಮಾರೋ ಕೆಲಸ ಮಾಡ್ಕೊಂಡಿದ್ದೇನೆ. ಅದು ಅಂದ್ರೆ ಅಮ್ಮ ಅದನ್ನೆಲ್ಲ ನೋಡ್ಕೊಂತಾರೆ ಅಂತ ಹೇಳ್ದೆ. ನೋಡ್ಮೀನಾ, ನಿಮ್ ತಂದೆಯವ್ರ ಏನಾದ್ರು ಇದ್ದಿದ್ರೆ ಈ ಎಲ್ಲಾ ಜವಾಬ್ದಾರಿನ ಅವರೇ ತಗೊಳ್ಳೋರು. ಹಂಗ ನಾವು ಸುಮ್ನೆ ಹೋಗಿ ಬರ್ಬೋದಾಗಿತ್ತು. ಆದ್ರೆ ಇವಾಗ ಮನೇಲಿ ದೊಡ್ಡಳಿಯನ್ ಸ್ಥಾನದಲ್ಲಿ ಇರೋದು ನಾನೇ ಅಲ್ವಾ? ಆ ಜವಾಬ್ದಾರಿನೆಲ್ಲ ನಾವೇ ತಗೋಬೇಕು. ನಿಮ್ಮಂತ ಅಳಿಯ ಸಿಕ್ಕಿರೋದು ನಮ್ಮ ಮನೆಯವ್ರ ಅದೃಷ್ಟ ರೀ. ಇಂತ ಒಳ್ಳೆ ಗಂಡ ಸಿಕ್ಕಿರೋದು ನಿನ್ನ ಅದೃಷ್ಟ ಅಲ್ವೇನೆ? ಹೌದಾ? ಏನ್ ಹೌದಾ ಅಂತ ಕೇಳ್ತೀಯ ಅಲ್ವಾ? ಅಲ್ವಾ? ಬಿಡ್ರಿ, ಮಾವು ಕಾಫಿ ತಗೊಂಡೋಗಿ ಕೊಡ್ಬೇಕು. ಅವನ ಕಾಫಿ ಬೆರ್ಸ್ಬೇಕಾದ್ರೆ ಅವ್ರ ಕಾಫಿ ಬೆರ್ಸಿದ್ರೆ ಆಗೋದಲ್ವಾ? ಅವ್ರಿಗೆ ಸಕ್ಕರೆ ಬೆರ್ಸಂಗಿಲ್ಲ, ಅದಕ್ಕೆ ಆಮೇಲೆ ಕೊಡೋಣ ಅಂತ ಅನ್ಕೊಂಡ್ ಬಿಡಿ. ಏನೋ ಹೇಳಿ ತಪ್ಪಿಸ್ಕೊಂಡು ಹೋಗ್ತಾರೆ. ಸಿಗೋ ಮಾಡ್ತೀನಿ. ಹೇಳಮ್ಮ ಕನಕ. ಹಲೋ ಬಾಬಾ, ಮಂಜು ರಾತ್ರಿಯಿಂದ ಮನೆಗ್ ಬಂದಿಲ್ಲ. ಏನ್ ಹೇಳ್ತಾ ಇದೀಯ ಕನಕ? ಅಲ್ಲಮ್ಮ, ಇವತ್ತು ಅವ್ನಿಗೆ ಎಕ್ಸಾಮ್ ಇದೆ ಅಲ್ವಾ? ಹೌದು ಬಾಬಾ, ಫ್ರೆಂಡ್ಸ್ ಜೊತೆ ಗ್ರೂಪ್ ಸ್ಟಡೀಸ್ ಅಂತ ಹೋದ, ಆದ್ರೆ ಇನ್ನು ಮನೆಗ್ ಬಂದಿಲ್ಲ. ಹೌದಾ? ಅಲ್ಲ, ಅವ್ನ್ ಬಂದು ಮಾಡಿ ಮೇಲೆ ಎಲ್ಲಾದ್ರೂ ಮಲಗಿರ್ಬೇಕು. ಒಂದ್ಸತಿ ನೋಡಿದ್ಯಾ? ಎಲ್ಲಾ ಕಡೆ ನೋಡ್ದೆ ಬಾಬಾ. ಎಷ್ಟೇ ಲೇಟ್ ಆದ್ರೂ ಮನೆಗ್ ಬಂದ್ ಮಲಗ್ತೀನಿ ಅಂತ ಹೇಳ್ದ, ಆದ್ರೆ ಎಲ್ಲೂ ಕಾಣಿಸ್ತಿಲ್ಲ. ಫೋನ್ ಮಾಡಿದ್ಯಮ್ಮ? ಫೋನ್ ಸ್ವಿಚ್ ಆಫ್ ಬರ್ತಿದೆ ಬಾಬಾ. ನನ್ಗೆ ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಬಾಬಾ. ಹೆದರ್ಬೇಡ. ಅತ್ತೆ ಮಗ ವಿಷಯ ಗೊತ್ತಾಯ್ತಾ? ಇಲ್ಲ ಬಾಬಾ, ನಾನೇ ಅವನಿನ್ನ ಫ್ರೆಂಡ್ಸ್ ಜೊತೆ ಓದ್ತಿದ್ದಾನೆ, ಅಲ್ಲಿಂದ ಹಾಗೆ ಎಕ್ಸಾಮ್ಗೆ ಹೋಗ್ತಾನೆ ಅಂತ ಹೇಳ್ದೆ.
ಹಾಲ್ ಟಿಕೆಟ್ ಅವನ ಹತ್ರನೇ ಇದೆ ಬಾಬಾ. ಹಾಲ್ ಟಿಕೆಟ್ ಅವನ ಹತ್ರನೇ ಇದ್ರೆ ಅವ್ನ ಎಕ್ಸಾಮ್ ಹಾಲ್ಗೆ ಹೋಗಿರ್ಬೋದಲ್ವಾ? ಇಲ್ಲ ಬಾಬಾ, ಹಾಗೆ ಮನೆಗ್ ಬಂದು ನಮ್ಗೆ ಹೇಳ್ದೆ ಅವನು ಹೋಗಲ್ಲ ಎಕ್ಸಾಮ್ಗೆ. ಸರಿ ಆಯ್ತು, ನೀನೇನ್ ಹೆದರ್ಬೇಡ, ನಾನೆಲ್ಲ ನೋಡ್ಕೋತೀನಿ. ಹಂಗೆ ಈ ವಿಷಯನ ನೀನಾಗೂ ಹೇಳ್ಬೇಡಮ್ಮ. ಈಗ ತಾನೇ ಮಂಜನ್ಗೆ ಎಕ್ಸಾಮ್ ಇದೆ, ಅವ್ನು ಚೆನ್ನಾಗಿ ಓದ್ಬೇಕು ಅಂತಾನೆ ಹೇಳ್ತಾ ಇದ್ಲು. ಅವನ ಬಗ್ಗೆ ತುಂಬಾ ಕನ್ಸು ಕಟ್ಕೊಂಡ್ಬಿಟ್ಟಿದ್ದಾಳ ನೋಡು. ಸರಿ ಬಾಬಾ. ಲೇ ಮಗ, ಗಾಡಿ ತಗೊಂಡು ನಮ್ಮನೆ ರೋಡ್ ಕೊನೆಗೆ ಬರೋ. ನಾನೆಲ್ಲ ಹೇಳ್ತೀನಪ್ಪನೇ, ನೀನ್ ಬಾಗುರುವೆ. ಅಯ್ಯೋ ಏನ್ರಿ ಇಷ್ಟೊಂದು ಅರ್ಜೆಂಟ್ ಆಗಿ ಹೊರಡ್ತಿದ್ದೀರಾ? ಅಲ್ಲ ಟೈಮ್ ಇದೆ ಅಂತ ಹೇಳಿದ್ರಿ, ತಿಂಡಿನೂ ತಿಂದಿಲ್ಲ. ಹೌದು, ನನ್ನ ಫ್ರೆಂಡ್ಗೆ ಒಂದು ಅರ್ಜೆಂಟ್ ಕೆಲಸ ಇದೆ ಅಂತ ಹೇಳಿದ್ದ, ಬಾ ಅಂತ ಹೇಳಿದ್ದ. ನಮ್ಗೆ ಮರ್ತೋಗಿದ್ದು, ಇವಾಗ ನೆನಪಾಯ್ತು, ಹೋಗ್ಬರ್ತೀನಿ. ಏನ್ ಕೆಲ್ಸ? ನಾ ಬಂದು ಹೇಳ್ತೀನಮ್ಮ, ಹೋಗ್ಬರ್ತೀನಿ. ಇಲ್ಲೇ ನುಡಿತಿದ್ಯಾ? ಹಾಗೆ ಆವಾಗ ಆವಾಗ ಇಲ್ಲಿ ಬಂದು ಕುಕ್ಕುರ್ಸ್ತಾ ಇರತ್ತೆ ಕಾರ್ತಿ. ಒಂದು ಏನಾದ್ರು ಇಲ್ಲಿ ಬಚ್ಚಿಟ್ಟಿದೆಲ್ಲ ನೋಡಕ್ ಬಂದಿದ್ದೆ. ಅಲ್ಲ, ಮಂಜನ್ ಅವನೇ ಕಿಡ್ನಾಪ್ ಮಾಡಿರ್ಬೇಕು. ಸರಿ, ಅವನೇ ಮಾಡಿದಾನೆ ಅಂತ ಏನ್ ಗ್ಯಾರಂಟಿ? ಒಂದ್ಸರಿ ಕಾಗಿ ಆಫೀಸ್ಗೆ ನಾನು ಅಕಸ್ಮಾತ್ ಆಗಿ ಹೋಗಿದ್ದೆ. ಮಂಜನ್ ಕೂರ್ಸ್ಕೊಂಡು ಕ್ಲಾಸ್ ತಗೋತಾ ಇದ್ದ ಬಾಟಿ ಮಗ ಅವನು. ನೀನ್ ಅದ್ ಹೆಂಗ್ ಎಕ್ಸಾಮ್ ಬರ್ದು ಬಿಡ್ತೀಯ, ನಾವು ನೋಡೇ ಬಿಡ್ತೀನಿ ಅಂತ ಆವಾಜ್ಗಳು ಬಿಡ್ತಾ ಇದ್ದ. ಸರಿ, ಇವಾಗ ಎಲ್ಲೋದೆ? ಅವನು ಎಕ್ಸಾಮ್ ಬರೀಲೇಬೇಕು. ಅವ್ನು ಎಕ್ಸಾಮ್ ಬರೀದೇ ಹೋದ್ರೆ ಬಹಳ ದೊಡ್ಡ ತೊಂದರೆಗಳ ಹೋಗುತ್ತೆ. ಬಾಬಾ ಬೇಗ ಹೋಗೋಣ ಬಾ. ಅದೇ ಅವನು ಇದು ಫುಡ್ ಡೆಲಿವರಿ ಮಾಡ್ತದಲ್ಲ ಕೆಲಸ, ಅಲ್ಲಿಗೆ ಹೋಗಿ ಹುಡ್ಕೋಣ ಬಾ. ಹತ್ತು ರೆಡಿ ಬೇಗ. ನಮಸ್ಕಾರ ಮೇಡಮ್. ಹೇಳಿ ಸರ್, ಏನಾನ್ ಬೇಕಾಗಿತ್ತು? ಮೇಡಮ್, ನನ್ನ ಹೆಸರು ಸೂರ್ಯ ಅಂತ. ಮೇಡಮ್, ಇಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಒಬ್ಬ ಹುಡುಗ ಮಂಜುನಾಥ್ ಅಂತ. ಅವ್ನು ಇನ್ನೂ ಓದ್ತಾ ಇದ್ದಾನೆ. ಅವ್ನ್ ಬಾವ ನಾನು. ಹೇಳಿ, ಏನ್ ವಿಷಯ? ಮೇಡಮ್, ಅವ್ನು ಕಾಣಿಸ್ತಿಲ್ಲ ಮೇಡಮ್. ಮೇಡಮ್, ಇವತ್ತು ಅವ್ನು ಎಕ್ಸಾಮ್ ಬೇರೆ ಇದೆ, ಅದಕ್ಕೆ ಹುಡ್ಕೊಂಡ್ ಬಂದೆ. ಮೇಡಮ್, ಅವನು ಲಾಸ್ಟ್ ಎಲ್ಲಿ ಊಟ ಕೊಡಕ್ ಹೋಗಿದ್ದ ಮೇಡಮ್? ಚೆಕ್ ಮಾಡಿ ಹೇಳ್ತೀನಿ. ನಿನ್ನೆ ರಾತ್ರಿ ಕುವೆಂಪು ನಗರ 4th ಕ್ರಾಸ್ 3rd ಮೈನ್ ಅಲ್ಲಿ ನಂಬರ್ 53 ಮನೆಗೆ ಡೆಲಿವರಿ ಮಾಡಿದ್ದಾರೆ. ಮೇಡಮ್, ಮತ್ತೆ ಇವತ್ತು ಬೆಳಿಗ್ಗೆ ಕೂಡ ಡೆಲಿವರಿ ಇರತ್ತೆ ಅಂತ ಹೇಳಿದಂತೆ ಇತ್ತು. ಆದ್ರೆ ಬೆಳಗ್ಗೆ ಎಕ್ಸಾಮ್ ಇದೆ, ಬೇರೆಯವ್ರ ಕೈಲಿ ಡೆಲಿವರಿ ಮಾಡಿಸಬಹುದಾ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರೆ. ಎಷ್ಟೊತ್ತಿಗೆ ಮೇಡಮ್? 7:30. ಹೌದು ಮೇಡಮ್, ಅದಾದ್ಮೇಲೆ ಒಂದು ಫೋನ್ ಸ್ವಿಚ್ ಆಫ್ ಆಗಿರೋದು. ಇಷ್ಟೇ ಸರ್ ಡೀಟೇಲ್ ಸಿಕ್ಕಿರೋದು ನಮ್ಗೆ. ಸರಿ ಮೇಡಮ್, ಆಯ್ತು. ಮೇಡಮ್, ಅಕಸ್ಮಾತ್ ಅವನೇನಾದ್ರು ಇಲ್ಲಿ ಬಂದ್ರೆ ಅಥವಾ ಅವನೇನಾದ್ರು ಫೋನ್ ಏನಾದ್ರು ಸಿಕ್ಕರೆ ನಿಮ್ ಬಾವ ಹುಡ್ಕೊಂಡ್ ಬಂದಿದ್ರು ಅಂತ ಹೇಳ್ಬಿಡಿ ಮೇಡಮ್ ನಮ್ಗೆ. ಸರಿ, ಬರ್ತೀವಿ. ಸೂರ್ಯ, ಇವಾಗ ಏನ್ ಮಾಡೋದ್ ನಾವು? ಇದರಿಂದ ಏನಾದ್ರು ಮಂಜನ್ ಜೀವಿಗೆ ಅಪಾಯ ಆದ್ರೆ? ಏನೂ ಆಗೋದಿಲ್ಲ, ಅವ್ನಿಗೇನು ಆಗಿರೋದಿಲ್ಲ. ಅಕಸ್ಮಾತ್ ಮಂಜನಿಗೆ ಏನಾದ್ರು ಅಪಾಯ ಆಗೋದ್ರೆ ಅದು ಸುಬ್ಬನ್ ಪ್ರಾಬ್ಲಮ್ ಅಂತ ಅವ್ನಿಗೆ ಗೊತ್ತು. ಅವ್ನ ಫೈನಾನ್ಸ್ಗೆಲ್ಲ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಅವ್ನು ಜೈಲ್ ಕೂಡ ಹೋಗ್ಬೋದು. ಮತ್ ನಾವ್ ಇವಾಗ ಹುಡ್ತಾ ಇರೋದೆಲ್ಲ ವೇಸ್ಟ್ ಅಲ್ಲ ಬಿಡು. ಯಾಕೆ? ಅಲ್ಲ, ಎಕ್ಸಾಮ್ ಟೈಮ್ ಆದ್ಮೇಲೆ ಅವನೇ ಬಿಟ್ಟು ಕಳಿಸ್ತಾನೆ. ಅವ್ನು ಇವತ್ತು ಎಕ್ಸಾಮ್ ಬರೀಲೇಬೇಕು. ಸರಿ, ಸಪ್ಲಿಮೆಂಟರಿ ಬರ್ಸೋಣ ಬಿಡಪ್ಪ. ಬೇಕಾಗಿಲ್ಲ, ಏನಕ್ಕೆ ಅದನ್ನ ಮಾಡ್ಬೇಕು? ಹಾಲ್ ಟಿಕೆಟ್ ಸಿಕ್ಕಿಲ್ವಾ? ಮುಚ್ಕೊಂಡು ಎಕ್ಸಾಮ್ ಬರ್ದ್ ಬರ್ಲಿ. ಅವ್ನು ಇವತ್ತು ಎಕ್ಸಾಮ್ ಬರೀಲೇಬೇಕು. ಅದ್ ಏನಾಗೋದ್ರು ಪರವಾಗಿಲ್ಲ, ನಾನು ಒಂದು ನೋಡ್ಬೇಡ ನೋಡ್ಕೋತೀನಿ. ಅವನು ಕಡೆದಾಗಿ ಯಾವ ಏರಿಯಾಗೆ ಫುಡ್ ಡೆಲಿವರಿ ಮಾಡಿದ್ದು ಅಂತ ಹೇಳಿದ್ದು? ಕುವೆಂಪು ನಗರ. ಈ ಗಾಡಿ ರೆಡಿ ಬಾ. ಕಾರ್ತಿ, ಅವ್ರು ಹೇಳಿದ್ದು ಕುವೆಂಪು ನಗರ ಅಲ್ವಾ? ಮಂಜನ್ ಗಾಡಿ ಇಲ್ಲೇ ಇದೆ. ಹಂಗಂದ್ರೆ ಮಂಜ ಇಲ್ಲಿಗೆ ಬಂದಿದ್ದ. ಮಂಜನ್ ಗಾಡಿ ಇಲ್ಲಿದೆ, ಆದ್ರೆ ಇವಾಗ ಅವ್ನು ಎಲ್ಲಿದ್ದಾನೆ ಅಂತ ಹೇಗೆ ಹುಡುಕೋದು? ಬಾಯಾರಿಕೆ ಇದೆ, ಕೆರೆ ಇದೆ, ಬಿಂದಿಗೆನೂ ಬೇಕು ಅಂತ ಕಾಯ್ಕೊಂಡ್ ಕೂತ್ರ ಆತ. ಹಂಗ ಇದೆಯಲ್ಲ, ಅದ್ರಲ್ಲೇ ಎತ್ಕೊಂಡು ಕುಡ್ಕೋಬೇಕು ಅಷ್ಟೇ. ದೇವ್ರಿದ್ದಾನೆ, ಏನೋ ಒಂದು ಸುಳುವು ಕೊಡ್ತಾನೆ. ಈಗ ಇಲ್ಲೇ ಬಿಟ್ಟು ಹೋಗ್ತಾನೆ. ಅದೇ ಅಲ್ಲೊಳ್ಳೆ CCTV ಕ್ಯಾಮ್ರಾ ಇದೆ, ಬಾ ವಿಚಾರಿಸೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್, ಕೂತ್ಕೊಳ್ಳಿ ಸರ್, ಸರ್ವಿಸ್ ಇದೆ. ಇಲ್ಲ ಸರ್, ನಾವು ಅದಕ್ಕೆ ಬರಲಿಲ್ಲ ಸರ್. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಅಲ್ಲಿ ಎದುರುಗಡೆಗೆ ಒಂದು ಗಾಡಿ ನಿಂತಿದೆ, ಅದು ನನ್ನ ಬಾಮ ಇದೊಂದು. ಅವ್ನಿಗೆ ಇವತ್ತು ಎಕ್ಸಾಮ್ ಇದೆ, ಆದ್ರೆ ಅವ್ನು ಕಾಣಿಸ್ತಾನೆ ಇಲ್ಲ ಸರ್. ಸರ್, ನಿಮ್ ಹೋಟ್ಲ್ ಎದುರುಗಡೆ ಒಂದು CCTV ಕ್ಯಾಮ್ರಾ ಹಾಕೊಂಡಿದ್ದೀರಲ್ಲ, ಅದ್ರದ್ದು ಫುಟೇಜ್ ಸ್ವಲ್ಪ ಸಿಗ್ಬೋದಾ ಸರ್? ಇಲ್ಲ ಇವ್ರೆ, ಹಂಗಲ್ಲ, ಯಾರಿಗಂತ ಅವ್ರಿಗೆ ಫುಟೇಜ್ ತೋರ್ಸಕ್ ಆಗೋದಿಲ್ಲ. ಸರ್ ಪ್ಲೀಸ್ ಯೋಚನೆ ಮಾಡಿ ಸರ್. ಸರ್, ಅವ್ನ ಭವಿಷ್ಯನೇ ಇದೆ ಸರ್. ನೀವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅವ್ನ್ ಕರ್ಕೊಂಬಂದ್ರೆ ಫುಟೇಜ್ ಕೊಡಬಹುದು, ಇಲ್ಲ ದಯವಿಟ್ಟು ಕೊಡಕ್ಕಾಗಲ್ಲ. ಸರ್ ಏನ್ ಸರ್ ನೀವು, ನಿಮ್ಗೆ ಕಸ್ಟಮರ್ ಮಾತ್ರ ಬೇಕಾ? ಅವ್ರು ಕೊಡೋ ಕಷ್ಟಗಳು ಬೇಡವಾ ಸರ್? ಏನ್ರಿ ಮಾತಾಡ್ತಾರೆ ನೀವು? ಅದೆಲ್ಲ ಕೊಡಕ್ಕಾಗೋದಿಲ್ಲ. ಯಾಕೆ ಕೊಡಕ್ಕಾಗಲ್ಲ ಸರ್? ನೀವು ಕೊಡ್ಬೇಕಷ್ಟೇ, ಸುಮ್ನೆ ಕೊಡಿ. ಏನು ಕೊಡ್ಬೇಕ್ರಿ? ಯಾಕೆ ಕೊಡ್ಬೇಕು? ಅದೆಲ್ಲ ಗೊತ್ತಿಲ್ಲ, ಸುಮ್ನೆ ಫುಟೇಜ್ ಕೊಡಿ. ಅದೇ ದಯವಿಟ್ಟು ನಿನ್ ಕೈ ಮುಗಿತೀನಪ್ಪ. ಇವ್ರ ಹತ್ರ ಅಲ್ಲಿ ನೀನ್ ಹೋಗಕ್ ಹಾಕ್ಬೇಡಕಣ, ರಿಕ್ವೆಸ್ಟ್ ಮಾಡ್ಕೋಬೇಕು. ಕೈ ಮುಗಿತೀನಿ, ಸುಮ್ಮನೆ ಬಿಡಪ್ಪ. ಸರ್ ಪ್ಲೀಸ್ ಸರ್. ಸರ್ ದಯವಿಟ್ಟು ತೊಂದರೆ ಮಾಡಬೇಡಿ, ಕಸ್ಟಮರ್ಸ್ ಪ್ರಾಬ್ಲಮ್ ಆಗುತ್ತೆ. ಮತ್ತೆ ಫುಟೇಜ್ ಕೇಳಕ್ ಹೋಗ್ಬಿಡಿ ಸರ್, ದಯವಿಟ್ಟು ಪ್ಲೀಸ್. ತಂಗಿಯವ್ವ, ಏನ್ ಇಬ್ರು ಒಟ್ಟಿಗೆ ಇಲ್ಲೇ ಇದ್ದೀರಾ? ಏನ್ ಸಮಾಚಾರ? ಅದು ಇಲ್ಲೇ ಏನಿಲ್ಲಮ್ಮ, ಹಂಗೆ ಸುಮ್ನೆ. ಅಲ್ಲ, ಫ್ರೆಂಡ್ ಜೊತೆ ಹೊರಗಡೆ ಕೆಲ್ಸ ಇದೆ ಅಂತ ಹೇಳಿದ್ರಿ, ಇಲ್ಲೇನ್ ಕೆಲ್ಸ? ಏನ್ ಮಾಡ್ತಿದ್ದೀರಾ? ಅಲ್ಲ, ಕಾರ್ ಕೂಡ ಅಲ್ಲೇ ಇದೆ. ಅದು ನನ್ ಗಾಡಿಯಲ್ಲಿ ಕರ್ಕೊಂಡ್ ಬಂದೆ ತಂಗಿಯವ್ವ. ಇವ್ರು ಹಾಗೆ ಅಣ್ಣ, ಇತ್ತೀಚೆಗೆ ನನ್ನ ಹತ್ರ ಏನು ಹೇಳ್ಕೊಳೋದೇ ಇಲ್ಲ. ಸರಿ ಅಣ್ಣ, ನನ್ ಹೂ ಕೊಡ್ಬೇಕು, ಕೊಟ್ ಬರ್ತೀನಿ. ಓ ಹಂಗ? ಹೋಗಮ್ಮ, ಹೋಗ್ಬಿಟ್ಟು ಹೋಗು. ಅವ್ನ್ ಇವತ್ತು ಎಕ್ಸಾಮ್ ಇದೆ, ಓಡಾಡ್ಕೊಂಡು ಇಲ್ಲೇ ಇದ್ದಾನೆ.
ಅಲ್ಲ ಅವ್ನ್ ಸಿಕ್ಕಿದ್ನ ನಿಮ್ಗೆ ಫೋನ್ ಮಾಡ್ದೆ ವಿಶ್ ಮಾಡೋಣ ಅಂತ ಫೋನ್ ಸ್ವಿಚ್ ಆಫ್ ಬರ್ತಿದೆ. ಅದು ಮೀನಾ ನೀನ್ ದಯವಿಟ್ಟು ಟೆನ್ಷನ್ ಮಾಡ್ಕೋಬೇಡಮ್ಮ. ಏನ್ ಹೇಳ್ತಿದ್ದೀರಾ? ಏನಾಯ್ತು? ಏನಿಲ್ಲ, ಮಂಜ ನಿನ್ನೆಯಿಂದ ಕಾಣಿಸ್ತಾ ಇಲ್ಲ ಅಂತ ಕನಕ ಫೋನ್ ಮಾಡಿ ಹೇಳಿದ್ಲು. ಅದಕ್ಕೆ ಅವ್ನು ಹುಡ್ಕೊಂಡ್ ಬಂದ್ವಿ. ಗಾಡಿ ಮಾತ್ರ ಇದೆ. ರೀ ನೀವೇನ್ ಹೇಳ್ತಿದ್ದೀರಾ? ಮಂಜು ಕಾಣಿಸ್ತಿಲ್ವಾ? ಎಲ್ಲ ಹೋಗಿದ್ದಾನೆ? ಆ ತಾಗೆ ಸುಬ್ಬ ನಮ್ ಮಂಜುನ ಕಿಡ್ನಾಪ್ ಮಾಡಿದಂತ ತೆಗಿಯವ್ವ. ರೀ ಹೌದು, ಆದ್ರೆ ನೀನೇನ್ ಎದುರ್ಕೋಬೇಡಮ್ಮ. ಅವ್ನ್ ಹೆಂಗಾದ್ರು ಮಾಡಿ ನಾನು ಹುಡುಕ್ತೀನಿ. ಮತ್ತೊಂದು ಎಕ್ಸಾಮ್ ಇದೆ. ಅದಕ್ಕೆ ಕಡೆ ನಾವು ದೊಂಬಲ್ ಬಿದ್ದಿರೋದು. ಆದ್ರೆ ಅವ್ನು ಎಲ್ಲೋದ, ಯಾರ ಜೊತೆ ಹೋದ ಅಂತ ಏನು ಗೊತ್ತಿಲ್ಲ ನಮ್ಗೆ. ನೋಡೋ ಅವ್ನ್ ಗಾಡಿ ಇಲ್ಲಿದೆ, ಅವ್ನು ಇಲ್ಲಿ ಬಂದಿರ್ಬೋದು ಅಂತ ಅನ್ಕೊಂಡಿದೀವಿ. ಆಯ್ತಾ? ಅಲ್ಲಿ ನೋಡಲೆ CCTV ಕ್ಯಾಮೆರಾ ಇದೆ. ಅವ್ರ ಹತ್ರ ಹೋಗ್ಬಿಟ್ಟು ಸರ್ ಫುಟೇಜ್ ಕೊಡಿ ಅಂತಂದ್ರೆ ಅವ್ರು ಕೊಡ್ತಾನಿಲ್ಲ ಕಡೆ. ರೀ ನನ್ ಹೂ ಕೊಡಕ್ ಬಂದಿರೋದು ಇದೇ ಹೋಟ್ಲಿಗೆ. ಅವ್ರು ನನ್ಗೆ ಗೊತ್ತು. ಗೊತ್ತು ಅಂತ ಅನ್ಕೊಂಡು ಇಲ್ಲೇ ನಿಂತಿದ್ದಲೆ. ಬಾರಿ ವಿಚಾರಿಸೋಣ, ನೀನೇ ಮಾತಾಡ್ಸ ಹೋಗ್ಯ. ನಮಸ್ತೆ ಸರ್. ನಮಸ್ತೆನಮ್ಮ. ನೋಡೋಣ ಒಬ್ಳಮ್ಮ ಸರಿಯಾದ ಟೈಮ್ ಬರೋದು. ಹೋಗಮ್ಮ ಹೂ ಹಾಕು. ಮತ್ತೆ ಯಾಕ್ರಿ ಬಂದ್ರಿ ನೀವು? ಹಾಲು ಹೇಳಿದಲ್ವ ನಿಮ್ಗೆ? ಸರ್ ಇವ್ರು ನನ್ನ ಯಜಮಾನ್ರು, ಇವ್ರ ಅವ್ರ ಫ್ರೆಂಡ್ ಸರ್. ಇವ್ರು ಆಗ್ಲೇ ಬಂದಿದ್ರು ಕಣಮ್ಮ. ಇವ್ರು ಅದ್ ಯಾರ ಮಿಸ್ ಆಗಿದಾರಂತೆ, ಫುಟೇಜ್ ಬೇಕಂತ ಬಂದು ಕೇಳಿದ್ರು. ಅವ್ನ ನನ್ ತಮ್ಮನೇ ಸರ್. ಇವತ್ತೊಂದು ಎಕ್ಸಾಮ್ ಇದೆ. ಇವತ್ತವ್ನ ಎಕ್ಸಾಮ್ ಬರೀಲಿಲ್ಲ ಅಂತ ಹೇಳಿದ್ರೆ ಅವ್ನ ಭವಿಷ್ಯನೇ ಹಾಳಾಗೋಗುತ್ತೆ ಸರ್. ದಯವಿಟ್ಟು ಆ ವಿಡಿಯೋ ತೋರಿಸಿ ಸರ್. ಆಗ ಯಾವ ಟೈಮು? ಸರ್ ಬೆಳಿಗ್ಗೆ 7:30. ಮಲ್ಲಿ ಅದನ್ನ 7:30 ಫುಟೇಜ್ ಅಂತ ತೋರ್ಸಪ್ಪ ಇವ್ರಿಗೆ. ನಾವ್ ಏನ್ ಅನ್ಕೊಂಡ್ರು ಆಗ್ತಿಲ್ಲ ರೀ. ಚೆನ್ನಾಗ್ ಓದಿ ಮನೆಗೆ ಆಧಾರ ಆಗ್ತಾನೆ ಅಂತ ಅನ್ಕೊಂಡಿದ್ದೆ. ಮೀನಾ ನೀನು ಹೋಗಮ್ಮ ಮನೆಗೂ. ಮಂಜ ಉಳ್ಕೊಂಡ್ಬಂದು ನಾನೇ ನಿನಗೆ ಫೋನ್ ಮಾಡ್ತೀನಿ ಆಯ್ತಾ? ನೋಡು ಸರ್. ನಮಸ್ಕಾರ ಸರ್. ಹೇಳಿ ಸರ್. ನಮ್ ಹುಡುಗ ಒಬ್ನು ಮಿಸ್ಸಿಂಗ್ ಆಗಿದ್ದಾನೆ. ಮೊದಲಾಗಿ ನಿಮ್ ಏರಿಯಾ ಪಾಲಿಟಿಷಿಯನ್ಗೆ ಕಂಪ್ಲೇಂಟ್ ಕೊಡು. ಅಲ್ಲಿಂದ ಆರ್ಡರ್ ಬಂದ್ಮೇಲೆ ನಾವು ಪ್ರೊಸೀಜರ್ನ ಫಾಲೋ ಅಪ್ ಮಾಡೋದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.